ಹಣ ನಂಗೆ ಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಉಳಿತಾ ಇಲ್ವಲ್ಲ ಅಂತ. ಉಳಿಸೋದಕ್ಕೆ ನೀವು ಹಣ ಬೇಕು ಅಂತ ಕೇಳ್ತಾ ಇದ್ದೀರಾ, ಅದಕ್ಕೆ ಬರ್ತಿಲ್ಲ. ನೀವು ಹಣನ ಬೆಳೆಸೋದಕ್ಕೆ ಬೇಕು ಅಂತ ಕೇಳಬೇಕು. ಇದು ಪ್ರಜ್ಞೆ. ನಾಲೆಜ್ ಏನು ಮಾಡ್ತು, ಹಣ ಬೇಕು ಅಂತ ಕೊಡ್ತು. ಹಣ ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ದುಡ್ಡಿರೋರ ಹತ್ರ ದುಡ್ಡು ಹೋಗೋಕ್ಕೆ ಇದು ಕೂಡ ಕಾರಣ. ನಾಲೆಜ್ ಆ್ಯಂಡ್ ಕಾನ್ಷಿಯಸ್ನೆಸ್, ಮನಿ ಕಾನ್ಷಿಯಸ್ನೆಸ್. ನಾನು ಯಾರನ್ನಾದ್ರೂ ಕೇಳಿದ್ರೆ ನಾನು ಏನು ಹೇಳ್ತಾರೆ, ಒಂದು ಲಿಸ್ಟ್ ಕೊಡ್ತಾರೆ, ಇಷ್ಟು ಕೋಟಿ ಇಷ್ಟು ಇದು ಅಂತ ಹೇಳ್ತಾರೆ. ಅಂದರೆ ಸೇವಿಂಗ್ಸ್ ಮಾಡೋದಕ್ಕೆ, ಒಂದು ಮನೆ ಕಟ್ಟೋದಕ್ಕೆ ಇಷ್ಟೇ ಇರುತ್ತೆ ಹೊರತು ಅದಕ್ಕೂ ಮೀರಿ ನನಗೆ ಬರುತ್ತೆ ಅನ್ನೋ ಥಾಟ್ ಅವ್ರಿಗೆ ಇರೋದೂ ಇಲ್ಲ, ಆ್ಯಂಡ್ ಅದನ್ನು ಮಾಡೋದೂ ಇಲ್ಲ. ಬಟ್ ಫೈನಾನ್ಷಿಯಲಿ ಲಿಟ್ರಸಿ ನಮ್ಗೇನು ಹೇಳ್ಕೊಡುತ್ತೆ ಅಂದರೆ ಹಣವನ್ನು ಉಳಿತಾಯ ಮಾಡೋದಲ್ಲ, ಹಣವನ್ನು ನಿರ್ವಹಿಸೋದು ಹೇಗೆ, ಅದ್ರ ಜೊತೆ ಹೇಗೆ ನೀವು ಕಮ್ಯುನಿಕೇಷನ್ ಇಟ್ಕೋಬೇಕು, ವ್ಯವಹರಿಸ್ಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಹಣದಿಂದ ಹಣ ಮಾಡೋದು ಹೇಗೆ, ನಾವು ನೋಡಿರ್ಬೋದು ಪ್ಯಾಸಿವ್ ಇನ್ಕಮ್ ಅಂತ ಒಂದಿದೆ. ನಾವು ಕೆಲಸ ಮಾಡದೆ ಸಹ ನಾವು ಹಣ ಸಂಪಾದನೆ ಮಾಡ್ಬೋದು ಅಂತ. ಹಂಗಂದ್ರೆ ಸುಮ್ ಕುತ್ಕೊಂಡು ಹಣ ಸಂಪಾದನೆ ಮಾಡೋದಲ್ಲ, ಹಣಕ್ಕೆ ಬೇರೆ 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 ಮೂಲಗಳನ್ನ ನಾವು ರೆಡಿ ಮಾಡಿಕೊಂಡು ಹೆಂಗೆ ಏನು ಒಂದೊಂದು ಬಿಸ್ನೆಸ್ ಇದೆ. ಕೆಲವೊಂದು ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಬರುತ್ತೆ, ಕೆಲವು ಪಾರ್ಟ್ನರ್ಸ್ ಅಂತ ಬರುತ್ತೆ. ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಹೂಡಿಕೆಗಳನ್ನು ಮಾಡಬೇಕು. ಇವತ್ತು ಶ್ರೀಮಂತರು ಅಂದರೆ ಹಣ ಇದ್ದ ತಕ್ಷಣ ಶ್ರೀಮಂತರ ಅಂದರೆ ಖಂಡಿತ ಅಲ್ಲ. ಹಣದ ಜೊತೆ ಸಮಯ ಎರಡೂ ಇದ್ದವ್ರು ಮಾತ್ರ ಶ್ರೀಮಂತರು. ಒಂದು ನಾನು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಿದ್ದೀನಿ. ಇನ್ನು ಆಧ್ಯಾತ್ಮದ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ನೆಮ್ಮದಿ, ಹಣ, ಸಮಯ ಮೂರು ಇದ್ದರೆ ಮಾತ್ರ ಶ್ರೀಮಂತರು. ಹೌದು. ಸೊ ಅದಿಲ್ಲ ಅಂತಂದರೆ ನೀವು ಫೈನಲಿ ನಿಮ್ಮ ನೆಮ್ಮದಿ ಸಂಪಾದನೆ ಮಾಡೋದಕ್ಕೋಸ್ಕರ ನಿಮ್ಮೆಲ್ಲ ಸಂಪಾದನೆ ಕಳ್ಕೊಬೇಕಾಗತ್ತೆ. ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಮಠಗಳಿಗೆ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಿಗೆ ಅವ್ರ ಆಸ್ತಿಗಳನ್ನು ಬರಿತಾ ಇದ್ದಾರೆ. ಬರೆದ್ಬಿಟ್ಟು ನಾನು ಸಾಯೋ ತನಕ ನಿಮ್ಮ ಆಶ್ರಮದಲ್ಲಿ ಇರ್ತೀನಿ, ನಾನು ಸತ್ತ ಮೇಲೆ ನನ್ನೆಲ್ಲ ಆಸ್ತಿ ನಿಮ್ಮ ಆಶ್ರಮಕ್ಕೆ ಕೊಡ್ತೀನಿ ಅಂತ. ಅಂದರೆ ಯಾಕೆ ಆಶ್ರಮದಲ್ಲಿ ಇರ್ತೀನಿ ಅಂದರೆ ಸೇವೆ ಮಾಡ್ತೀನಿ, ನೆಮ್ಮದಿಯಾಗಿರ್ತೀನಿ. ದಟ್ ಮೀನ್ಸ್ ಇಷ್ಟು ವರ್ಷ ಅವ್ರಿಗೆ ಆ ನೆಮ್ಮದಿ ಇಲ್ಲ ಹಂಗಿದ್ರೆ. ಸೊ ನೆಮ್ಮದಿಯಿಂದ ಹಣ ಸಂಪಾದನೆ ಮಾಡಿ ನನಗೆ ನನ್ನ ಕುಟುಂಬಕ್ಕೆ ಸಮಯ ಕೊಡೋಕ್ಕೆ, ಮತ್ತೆ ನನಗೆ ಸೆಲ್ಫ್ ಟೈಮ್ ಕೊಡ್ಕೊಳ್ಳೋಕ್ಕೆ ನನಗೆ ಸಮಯ ಅಂತ ಇರಬೇಕು, ಪ್ರೆಷರ್ ಇರಬಾರ್ದು. ನಾನೊಂದು ತಿಂಗಳು ಆಚೆ ಹೋದ್ರೂ ಕೂಡ ನಡೆಯತ್ತಪ್ಪ, ನಾನು ಇಲ್ಲದೆ ಇದ್ರು ನನ್ನ ಮನೆ ನಡೆಯುತ್ತೆ ಅನ್ನೋ ಒಂದು ಭರವಸೆ ಯಾವಾಗ ಬರುತ್ತೆ ಅವಾಗ ನೀವು ಹಣವನ್ನು ಬೆಳೆಸ್ತಾ ಇದ್ದೀರಾ ಅಂತ ಅರ್ಥ. ಹಣ ಉಳಿತಾಯ ಮಾಡಬೇಕು ಅನ್ನೋದು ಮಾತ್ರ ಅಲ್ಲ, ಹಣನ ಹೇಗೆ ನಿರ್ವಹಿಸಬೇಕು, ಹಣನ ಹೇಗೆ ಬೆಳೆಸಬೇಕು ಅನ್ನೋದನ್ನ ನಾವು ತಗೋಬೇಕು.